ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣುತ್ತಿರುವ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ ದಿವಾನ್ ಭರ್ಜರಿ ಫೈಟಿಂಗ್ ಪ್ರೊಮೋ ಔಟ್ ಆಗಿದೆ. ಮಲ್ಲಿ ಸುದ್ದಿಗೆ ಬಂದ ರೌಡಿಗಳಿಗೆ ಬುದ್ಧಿ ಕಲಿಸಿದ್ದಾನೆ ಗೌತಮ್. ಜಯದೇವ್ ಪ್ಲಾನ್ ಫ್ಲಾಪ್ ಆಗಿದೆ. ಮಲ್ಲಿ ಕೈಯನ್ನ ಸುಟ್ಟು ಹಾಕಿ ಅಂದವನಿಗೆ ತಲೆ ತಗ್ಗಿಸುವಂತೆ ಆಗಿದೆ. ಆದ್ರೂ ಮಲ್ಲಿ ಒಂದು ಸಮಸ್ಯೆಗೆ ಗುರಿಯಾಗಿದ್ದಾಳೆ. ಏನದು ಅಂದ್ರೆ, ದಾರಿಯಲ್ಲಿ ಬರುತ್ತಿದ್ದ ಮಲ್ಲಿ ಮೇಲೆ ಜಯದೇವ್ ಹುಡುಗರು ಅಟ್ಯಾಕ್ ಮಾಡಿದ್ದಾರೆ. ಮಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೆ. ರೌಡಿಗಳ ಕಣ್ತಪ್ಪಿಸಿ ಅವಿತುಕೊಂಡು ಗೌತಮ್ಗೆ ಫೋನ್ ಮಾಡಿ ನಡೆದ ವಿಚಾರವನ್ನ ಹೇಳಿದ್ದಾಳೆ. ಮಲ್ಲಿಗೆ ಸಮಾಧಾನ ಮಾಡಿ ಗೌತಮ್ ಧೈರ್ಯ ಹೇಳಿದ್ದು ಲೊಕೇಶನ್ ಕಳಿಸುವಂತೆ ಹೇಳಿದ್ದಾನೆ. ಹಾಗೆ ಗೌತಮ್ ಎಂಟ್ರಿ ಆಗಿದೆ. ಇದರ ಹಿಂದೆ ಜಯದೇವ್ ಕೈವಾಡ ಇದೆ ಅನ್ನೋದು ಇನ್ನೂ ಗೌತಮ್ಗೆ ಗೊತ್ತಿಲ್ಲ. ಒಂದು ವೇಳೆ ಗೊತ್ತಾದ್ರೆ ಜಯದೇವ್ನ ಗೌತಮ್ ಇನ್ನೊಮ್ಮೆ ಸುಮ್ಮನೆ ಬಿಡ್ತಾನ. ರೌಡಿಗಳನ್ನ ಚೆನ್ನಾಗಿ ಹೊಡೆದು ಮಲ್ಲಿಯನ್ನ ಕಾಪಾಡಿದ್ದಾನೆ ಗೌತಮ್. ಸುನಿ ಕೂಡ ಗೌತಮ್ ಜೊತೆಗೆ ಇದ್ದಾನೆ. ಆದ್ರೆ ಎಲ್ಲ ಸರಿ ಹೋಗೋ ಹೊತ್ತಿಗೆ ಎಕ್ಸಾಮ್ಗೆ ಹೋಗೋಕೆ ಲೇಟ್ ಆಗಿದೆ. ಇದೀಗ ಸರಿಯಾದ ಸಮಯದಲ್ಲಿ ಪರೀಕ್ಷೆಗೆ ಮಲ್ಲಿ ಹೋಗ್ತಾಳಾ, ಹಾಲ್ನಲ್ಲಿ ಮಲ್ಲಿಗೆ ಅವಕಾಶ ಕೊಡ್ತಾರಾ, ಅಲ್ಲಿ ಏನು ಸಮಸ್ಯೆಗೆ ಗುರಿಯಾಗ್ತಾಳೆ ಅನ್ನೋದು ಇಂದಿನ ಸಂಚಿಕೆಯಲ್ಲಿ ಗೊತ್ತಾಗ್ಲಿದೆ. ಮಲ್ಲಿ ಬಗ್ಗೆ ಭೂಮಿಕಾ ಕಣ್ಣಿಟ್ಟಿದ್ದಳು. ಜಯದೇವ್ ಹಿಂದಿನ ರಾತ್ರಿಯೇ ಮಲ್ಲಿ ತಂಟೆಗೆ ಬಂದಿದ್ದ. ಹೀಗಾಗಿ ಭೂಮಿಕಾ ಮಾರನೇ ದಿನವೇ ಮಲ್ಲಿ ಬಗ್ಗೆ ಅಲರ್ಟ್ ಆಗಿದ್ದಳು. ಕೊನೆಗೂ ಗೌತಮ್ ಮಲ್ಲಿಯನ್ನ ಬಚಾವ್ ಮಾಡಿದ್ದಾನೆ. ಈಗ ಅಮೃತಧಾರೆ ಧಾರಾವಾಹಿ ಹೊಸ ಹಂತಕ್ಕೆ ಬಂದಿದೆ. ಮುಂದೇನಾಗುತ್ತೆ ಎಂಬ ಕುತೂಹಲ ವೀಕ್ಷಕರಲ್ಲಿ ಮೂಡಿದೆ. ಗೌತಮ್ ದಿವಾನ್ ಕುಟುಂಬದವರ ಒತ್ತಾಯಕ್ಕೆ ಕಂಪನಿಯನ್ನು ಆರಂಭಿಸಿದ್ದಾನೆ. ಈ ಕಂಪನಿ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ್ದು. ಆಪ್ ತಯಾರಿಸುವ ಮೂಲಕ ಷೇರು ಮಾರುಕಟ್ಟೆ ಬ್ರೋಕರ್ ಆಪ್ ಇದಾಗಿದೆ. ಗೌತಮ್ ಯಶಸ್ವಿ ಉದ್ಯಮಿ. ಆತ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈಗಲೂ ಹಾಗೆ ಆಗುತ್ತದೆ ಎನ್ನುವ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಾ ಇದೆ. ಇನ್ನು ಅಮೃತಧಾರೆ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಕಾಣ್ತಾ ಇದೆ. ಈ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಸೋಮವಾರದಿಂದ ಶುಕ್ರವಾರ ಸಂಜೆ 7 ಗಂಟೆಗೆ ಪ್ರಸಾರ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.